ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಮಾತಾಡ್ತಾ ಇದ್ದೀನಿ. ಪೂರಿ ಒಗ್ಗರಣೆ ಮಾಡೋದು ತುಂಬಾ ಸುಲಭ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಸೇರು ಇಲ್ಲ 2 ಸೇರು ಪೂರಿ ತಗೊಳ್ಳಿ, ಮತ್ತು ಸ್ವಲ್ಪ ಕಡಲೆ ಬೀಜ, ಮತ್ತು ಇನ್ನೊಂದು ಸ್ವಲ್ಪ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಮತ್ತು ಕೊಬ್ಬರಿನ ಚಿಕ್ಕದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಒಣಮೆಣಸಿನ್ಕಾಯಿ 3-4 ಮಧ್ಯ ಕಟ್ ಮಾಡ್ಕೊಳ್ಳಿ. ಹಾಗೂ ಬೆಳ್ಳುಳ್ಳಿ ಸಿಪ್ಪೆ ಫುಲ್ಲು ತೆಗಿಬೇಡಿ. ಅದಾದಮೇಲೆ ಬಾಣಲಿನ ಎಣ್ಣೆ ಹಾಕ್ಬಿಟ್ಟು ಬಾಣಲಿಗೆ ಎಣ್ಣೆ ಕಾಯಕ್ಕಿಡಿ. ಎಣ್ಣೆ ಒಂಚೂರು ಕಾದ ನಂತರ ನಾವೇನೇನು ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ನಾವು ಎಣ್ಣೆಲಿ ಕರ್ಕೊಬೇಕು. ನಾನು ಮೊದಲಿಗೆ ಕಡಲೆ ಬೀಜ ಏನಿರುತ್ತೋ ಅದನ್ನು ನೋಡಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಅದು ನೀಟಾಗಿ ಕರಿಬೇಕು, ಯಾಕಂದರೆ ಎಣ್ಣೆ ಕರಿಯೋದ್ರಿಂದ ಫುಲ್ ಗರಮಾಗಿರುತ್ತೆ. ನಾವು ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದೊಂಚೂರು ಕಲರ್ ಚೇಂಜ್ ಆಗಿದ ತಕ್ಷಣ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸಪ್ರೇಟ್ ಇಟ್ಕೊಬೇಕು. ಈ ಥರ ಇಟ್ಕೊಳ್ಳೋದ್ರಿಂದ ಫುಲ್ ಗರಮಾಗಿರುತ್ತೆ. ಸೊ ನೆಕ್ಸ್ಟ್ ನಾನೇನು ಹಾಕ್ತಿದ್ದೀನಿ, ನೆಕ್ಸ್ಟ್ ಹುರ್ಗಡ್ಲೆನೂ ನಾನು ನೀಟಾಗಿ ಎಣ್ಣೆಲಿ ಕರ್ಕೊತಾ ಇದ್ದೀನಿ. ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. 1 ನಿಮಿಷ ಇಲ್ಲ 2 ನಿಮಿಷ ಸಾಕು. 1 ನಿಮಿಷ ಸಾಕು ಅನಿಸುತ್ತೆ. 1 ನಿಮಿಷದಲ್ಲಿ ಎಣ್ಣೆ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆದರೆ. ಕಲರ್ ಚೇಂಜ್ ಲೈಟಾಗಿ ಆಗಿದ ತಕ್ಷಣ ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಂಬಿಡಿ. ನೋಡಿ, ನಾನೆಲ್ಲನೂ ನೀಟಾಗಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ನಾವೇನು ಇಟ್ಟಿರ್ತೀವೋ ತೆಗ್ದಿಟ್ಟಿರ್ತೀವೋ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಕರಿಬೇಕಾಗುತ್ತೆ. ಸೊ ಬೆಳ್ಳುಳ್ಳಿಗೆ ಫುಲ್ಲು ಸಿಪ್ಪೆ ತೆಗಿಬೇಡಿ, ಹಾಗೆ ಸಿಪ್ಪೆ ಸಮೇತನೇ ಹಾಕಿ. ನೋಡಿ, ಅದನ್ನು ಕರ್ದಾಯಿತು. ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಒಂದೊಂದಾಗಿ ಎಲ್ಲನೂ ಸರ್ವ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಗರಮಾಗಿ. ಹಾಗೆ ನೋಡಿ, ಕೊಬ್ಬರಿನ ತುಂಬ ದಪ್ಪದಾಗಿ ಕಟ್ ಮಾಡ್ಕೊಂಬಿಡಿ. ಸಣ್ಣಕ್ಕೆ ಉದ್ದು ಕಟ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮಧ್ಯ ಕೊಬ್ಬರಿ ಸಿಕ್ಕಿದ್ರೆ ಪೂರಿ ಜೊತೆ. ಸೊ ಅದು ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಒಂಚೂರು ಚೇಂಜ್ ಆಗಿದ ತಕ್ಷಣ ಎತ್ಬಿಡಿ. ಅದಾದಮೇಲೆ ಒಣಮೆಣಸಿನ್ಕಾಯಿ 3-4 ಮಧ್ಯ ಒಂದೇ ಒಂದು ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಅಷ್ಟೇ ಬೇಗ ಸೀದೋಗುತ್ತೆ ಕರಿಯೋಕ್ಕೆ ಹೋಗಿ. ಸೊ 1 ನಿಮಿಷ ಅಲ್ಲ 60 ಸೆಕೆಂಡ್ಸ್ ಬಿಟ್ಟು ಎತ್ಬಿಡಿ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಅಷ್ಟೇ ಎಣ್ಣೆಲಿ ಒಂದು ಸ್ವಲ್ಪ ಕರ್ಕೊಂಡು ಒಂಚೂರು ಅದು ಚಿಟಪಟ ಆಗಿದ ತಕ್ಷಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಿ. ಸರ್ವ್ ಮಾಡಾದಮೇಲೆ ಇವಾಗ ಮಿಕ್ಕಿರೋದನ್ನ ಎಣ್ಣೆ ಇರುತ್ತಲ್ಲ, ಆ ಎಣ್ಣೆಗೆ ಪುರಿ ಏನು ತಂದಿರ್ತೀವೋ ಆ ಪುರಿನ ನೀಟಾಗಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಸಾಕು. 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಚಿಲ್ಲಿ ಪೌಡರ್ ಒಂಚೂರು ಹಾಕ್ಕೊಳ್ಳಿ. ಅಂದರೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ. ತುಂಬ ಖಾರ ಇದ್ದರೂ ತಿನ್ನೋಕ್ಕಾಗಲ್ಲ. ಒಂದು ನಾರ್ಮಲಾಗಿ 2 ಸ್ಪೂನ್ಸ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡರು. ಅದಾದಮೇಲೆ ಅರ್ಧ ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ಸೊ ಫುಲ್ ಅದು ಒಂದು ಸ್ವಲ್ಪ ಎಲ್ಲೋ ಇದ್ರೆ ಅದು ಚೆನ್ನಾಗಿರುತ್ತೆ. ಅದಾದಮೇಲೆ ರುಚಿ, ನೀವೆಷ್ಟು ಪುರಿ ತೊಗೊಂಡಿದ್ದೀರೋ ಅದಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ರುಚಿನ ಸ್ವಲ್ಪ ಹಾಕ್ಕೊಳ್ಳಿ. ರುಚಿ ಅಂದರೆ ಉಪ್ಪು ತುಂಬ ಜಾಸ್ತಿ ಎಲ್ಲ ಹಾಕ್ಬಿಡ್ಬೇಡಿ. ಆಮೇಲೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ಕರೆದಿಟ್ಟಿರ್ತೀವೋ ಅದನ್ನೆಲ್ಲನೂ ಆ ಪೂರಿ ಜೊತೆ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಹಾಕ್ಕೊತಾ ಇದ್ದೀನಿ. ನಾನು ಏನು ಕರೆದು ಇಟ್ಕೊಂಡಿದ್ದೀನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಬೇಕು. ಫುಲ್ ಪುರಿ ಅದು ಫುಲ್ ಮಸಾಲ ಮಿಕ್ಸ್ ಆಗಿರಬೇಕು. ಅಂದರೆ ನಾವೇನು ಕರೆದು ಇಟ್ಕೊಂಡಿರ್ತೀವೋ ಅದು ಫುಲ್ಲು ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ. ಯಾಕೆಂದರೆ ಒಂದೇ ಸಲ ತಿರ್ಗೋದ್ರಿಂದ ಅದು ಫುಲ್ ಮಿಕ್ಸ್ ಆಗೋಲ್ಲ. ಸೊ 1-2 ನಿಮಿಷ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂಚೂರು ಟೇಸ್ಟ್ ನೋಡಿ. ನಿಮಗೆ ಟೇಸ್ಟ್ ಕರೆಕ್ಟ್ ಇದೆ ಅನಿಸಿದ್ರೆ ಓಕೆ, ಇಲ್ಲ ಇನ್ನೊಂದು ಸ್ವಲ್ಪ ಖಾರ ರುಚಿ ಬೇಕಂದರೆ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. ಈವ್ನಿಂಗ್ ಟೈಮ್ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.